ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಈಗಾಗಲೇ ವಿಶ್ವಾಸ ಮತವ ಯಾಚನೆ ಮಾಡುವಂಥದ್ದು ಒಂದು ಸವಾಲಾಗಿದೆ. ಇದು ನಡುವೆ ಇಲ್ಲೊಂದು ಕಡೆ ಅವರು ಖುಷಿ ಕೊಟ್ಟಂತೆ ಈಗ ಒಂದು ಬೆಳವಣಿಗೆ ಆಗಿರುವಂಥದ್ದು ಎಐಎಡಿಎಂಕೆಯ 30 ಶಾಸಕರು ಈಗಾಗಲೇ ಅವ್ರ ಬೆಂಬಲಕ್ಕೆ ಬಂದಿರುವಂಥದ್ದು. 30 ಶಾಸಕರು ಬಂದರೂ ಕೂಡ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗಿರುವಂಥ ಒಂದು ಚಿಂತೆ ತಪ್ಪೋದಿಲ್ಲ ಅನ್ನುವಂಥದ್ದು ಈಗ ಹೇಳಲಾಗ್ತಿರುವಂಥದ್ದು. ಯಾಕೆ ಈಗಾಗಲೇ 120 ಜೊತೆಗೆ 150 ಜನ ಬೆಂಬಲ ಆದರೂ ಕೂಡ ಯಾಕೆ ಅವ್ರಿಗೆ ಟೆನ್ಷನು ಅನ್ನುವಂಥದ್ದನ್ನ ನಾವು ನೋಡೋದಾದರೆ, ಈಗಾಗಲೇ TVK ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಏನು ವಿಜಯ್ ಇದ್ದಾರೆ, ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಎಡಪಕ್ಷಗಳ ಶಾಸಕರ ಬೆಂಬಲ, ಕಾಂಗ್ರೆಸ್ನ 55 ಶಾಸಕರ ಬೆಂಬಲದೊಂದಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗಿರ್ತಕ್ಕಂಥ ಒಂದು ಸದಸ್ಯರ ಸಂಖ್ಯೆ ಬಲವನ್ನು ನೋಡೋದಾದರೆ 120 ಸದಸ್ಯರ ಬೆಂಬಲ ಇದೆ. ಆದ್ರೀಗ ಎಐಎಡಿಎಂಕೆಯ 30 ಶಾಸಕರು ಈಗಾಗಲೇ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಟ್ಟು 150 ಜನ ಶಾಸಕರ ಬೆಂಬಲ ಈಗಾಗಲೇ ಅವ್ರಿಗಾಗತ್ತೆ. ಅತಿ ಹೆಚ್ಚು ಬೆಂಬಲ ಸಂಖ್ಯೆ ಅವ್ರಿಗೆ ಸಿಕ್ಕಿದ್ರೂ ಕೂಡ ಇಲ್ಲೊಂದು ಕಡೆ ಅವ್ರ ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಮಂತ್ರಿ ಮಂಡಲ ರಚನೆ ಆದಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಕೂಡ ಈ ಒಂದು 30 ಸದಸ್ಯರ ಬೆಂಬಲ ಅವ್ರಿಗೆ ಚಾಲೆಂಜ್ ಆಗ್ಬೋದು. ಯಾಕಂದರೆ ಅವ್ರೇನು ಬಂದರೆ ಸುಮ್ಮನೆ ಅಂತೂ ಏನು ಕೂರೋದಿಲ್ಲ. ಮಂತ್ರಿ ಸ್ಥಾನಕ್ಕೋಸ್ಕರ ಡಿಮ್ಯಾಂಡನ್ನು ಮಾಡ್ಬೋದು, ಮಂತ್ರಿ ಇಷ್ಟು ಜನರಿಗೆ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಕೂಡ ಈಗಾಗಲೇ ಮಾಡ್ಬೋದು. ಹಾಗಾಗಿನೇ ಇಲ್ಲೊಂದು ಕಡೆ ಪಳನಿಸ್ವಾಮಿ ಏನಿದ್ದಾರೆ ಅಂದರೆ ಎಐಎಡಿಎಂಕೆಯ ನಾಯಕರಾಗಿರ್ತಕ್ಕಂಥ ಪಳನಿಸ್ವಾಮಿ ಅವರ ವಿರುದ್ಧವಾಗಿ ಒಂದು ರೀತಿ ತಿರುಗಿಬಿದ್ದು ಒಂದು ಬಣ ಅಂದರೆ 30 ಶಾಸಕರ ಬಣ ಏನಿದೆ ಅಂದರೆ ಈಗಾಗಲೇ ಬಹಳ ಪ್ರಮುಖವಾಗಿ ವಿ ಷಣ್ಮುಖಂ ಅವರ ನೇತೃತ್ವದಲ್ಲಿ ಇದೀಗ ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವ್ರಿಗೂ ಕೂಡ ಅಲ್ಲಿನ ಸ್ಪೀಕರ್ ಅವರಿಗೆ ಒಂದು ಬೆಂಬಲದ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಅವರು ವಿಜಯ್ ಅವರು ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ 120 ಶಾಸಕರ ಬೆಂಬಲದೊಂದಿಗೆ ಈ 30 ಶಾಸಕರು ಕೂಡ ಈಗಾಗಲೇ ಅವರಿಗೆ ಬೆಂಬಲ ಸೂಚಿಸುವಂತ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಬೆಂಬಲವನ್ನು ಕೊಟ್ಟಿದ್ದೇ ಆದಲ್ಲಿ ಅಲ್ಲಿಗೆ ಜೋಸೆಫ್ ವಿಜಯ್ ಅವರ ಒಂದು ಬೆಂಬಲದ ಸಂಖ್ಯೆ 150ರ ಗಡಿ ದಾಟುತ್ತೆ. ಆ ಮುಖಾಂತರವಾಗಿ ಮ್ಯಾಜಿಕ್ ನಂಬರ್ 117 ಬಂದರೆ ಸಾಕು. ಆದರೆ 150 ಸಂಖ್ಯೆ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ದೊಡ್ಡ ಮಟ್ಟದ ಅವರಿಗೆ ಬಹುಮತ ಮತ್ತು ಬೆಂಬಲ ಕೂಡ ಸಿಗುತ್ತೆ. ಆದರೆ ಬೆಂಬಲ ಕೊಟ್ಟ ಬಳಿಕವಾಗಿ ಸರ್ಕಾರ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಮಂತ್ರಿಮಂಡಲ ಆದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಷಣ್ಮುಖಂ ಅವರು ಕೂಡ ಪ್ರೆಸೆಂಟ್ ರಾಜ್ಯಸಭೆ ಮೆಂಬರ್ ಆಗಿದ್ದರು. ಈಗ ವಿಧಾನಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟು ಈಗಾಗಲೇ ಚುನಾವಣೆ ಕೂಡ ಎದುರಿಸಿದ್ದಾರೆ. ಅವರು ಕೂಡ ನಿಂತು ಗೆದ್ದಿದ್ದಾರೆ. ಎಲ್ಲೋ ಒಂದು ಕಡೆ ಎಐಎಡಿಎಂಕೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿತ್ತು, ತಮ್ಮ ಪಕ್ಷ ಬರುತ್ತೆ ಅಂತ. ಆದರೆ ಎಐಎಡಿಎಂಕೆ ಈಗ 47 ಸ್ಥಾನಕ್ಕೆ ಮಾತ್ರ ಕುಸಿದಿದೆ. ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಈಗ TVK ಪಕ್ಷದ ಜೊತೆ ಹೋಗುವಂತ ಕೂಡ ನಡೆಯನ್ನು ತೋರಿದ್ದಾರೆ. ಕಾರಣ ಏನು ಅಂತಂದರೆ ವಿ ಷಣ್ಮುಖಂ ಅವರು TVK ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ವಿಜಯ್ ಅವರ ಸಂಪುಟದಲ್ಲಿ ಮಂತ್ರಿ ಆಗಬೇಕು, ಜೊತೆಗೆ ಅವ್ರ ಬೆಂಬಲಿಗರು ಕೂಡ ಒಂದಷ್ಟು ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಬೇಕು. ಆ ಮುಖಾಂತರವಾಗಿ ಮಂತ್ರಿಯಾಗಿ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆಗ ಮಂತ್ರಿ ಮಂಡಲ ರಚನೆ ಆದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅವ್ರು ಕೇಳಿದಷ್ಟು ಮಂತ್ರಿ ಸ್ಥಾನವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆಗೆ ವಿಜಯ್ ಅವರು ಕೂಡ ಸಿಲ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ವಿಜಯ್ ಜೊತೆಗೆ 9 ಜನ ಶಾಸಕರು ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ 23 ಸಚಿವ ಸ್ಥಾನ ಸಿಗುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಎಡಪಕ್ಷದ ಶಾಸಕರಿಗೂ ಕೂಡ ಅವ್ರು ಕೊಡಬೇಕು, ಮತ್ತೊಂದು ಕಡೆ ಕಾಂಗ್ರೆಸ್ನ 5 ಶಾಸಕರಲ್ಲಿ 2 ಕೂಡ ಕೊಡಬೇಕು. ಇನ್ನು ಎಐಎಡಿಎಂಕೆ ಕಡೆಯಿಂದ ಬಂದಂಥ 30 ಜನ ಶಾಸಕರಲ್ಲೂ ಕೂಡ ಬರೋಬ್ಬರಿ 5 ಜನರಿಗಾದರೂ ಸಂಪುಟದಲ್ಲಿ ಮಂತ್ರಿಯನ್ನು ಮಾಡಬೇಕು. ಹಾಗಾಗಿನೇ ಒಂದು ರೀತಿ ಸವಾಲು. ಅದ್ರ ಜೊತೆಗೆ TVK ಪಕ್ಷದ ಶಾಸಕರಿಗೂ ಕೂಡ ಮಂತ್ರಿ ಮಾಡಬೇಕು. ವಿಜಯ್ ಅವರು ಒಂದು ರೀತಿ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಇಂಥ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಈಗ ಅವರು ಸಿನಿಮಾ ನಟರಾಗಿ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ತಮ್ಮದೇ ಆದಂಥ ಒಂದು ರೀತಿ ಅನುಭವ ಅಥವಾ ಯಾರಾದರೂ ಬೇರೆ ಹಿರಿಯ ರಾಜಕಾರಣಿಗಳ ಮುಖಾಂತರವಾಗಿ ಸಲಹೆಗಳನ್ನು ತೆಗೆದುಕೊಂಡು ಈ ರೀತಿಯ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಆದ್ರೀಗ ಮುಖ್ಯವಾಗಿ ಎಐಎಡಿಎಂಕೆಯ 30 ಶಾಸಕರು ಬಂದಂಥ ಸಂದರ್ಭದಲ್ಲಿ ಅವ್ರು ಕೇಳುವಂಥ ಡಿಮ್ಯಾಂಡು ಮತ್ತು ಕೇಳುವಂಥ ಒಂದು ಖಾತೆಗಳು ಅವೆಲ್ಲನೂ ಕೂಡ ಯಾವ ರೀತಿಯಾಗಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂತಹ ಪ್ರಶ್ನೆ. ಅದೇನಿದ್ರು ಕೂಡ
ನಟ ವಿಜಯ್ ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ತಮಿಳುನಾಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ನಾಳೆ ಒಂದು ರೀತಿ ಬಹುಮತವನ್ನು ಸಾಬೀತುಪಡಿಸುವಂಥದ್ದು, ಅಂದರೆ ವಿಶ್ವಾಸ ಮತ ಯಾಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ವಿಶ್ವಾಸ ಮತವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪಣವನ್ನು ತೊಟ್ಟಿದ್ದಾರೆ. ಒಂದು ಸಂತೋಷದ ವಿಚಾರ ಏನಂತಂದರೆ, ನಟ ವಿಜಯ್ ಅವರು ಒಂದು ರೀತಿ ಫಲಿತಾಂಶ ಬಂದ ಬಳಿಕವಾಗಿ ಬಹುಮತದ ಒಂದು ಸಂಖ್ಯೆ ಕೊರತೆಯನ್ನು ಎದುರು ನೋಡ್ತಾ ಇದ್ರು, ಕೊರತೆ ಕಾಣ್ತಾ ಇದ್ರು. ಆಗ ಎಡಪಕ್ಷದ ಶಾಸಕರು ಒಂದಷ್ಟು ನಾಟಕೀಯ ಬೆಳವಣಿಗೆಯ ಮೇಲೆ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ನ 5 ಶಾಸಕರು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 120 ಸದಸ್ಯರ ಬೆಂಬಲ ಇದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಮಾಡಬೇಕು, ಮತ್ತು ಕೇಳಿದಂಥ ಖಾತೆಗಳನ್ನು ಕೂಡ ಕೊಡಬೇಕು. ಅದ್ರ ಜೊತೆಗೆ TVK ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿಗೂ ಕೂಡ ಇಲ್ಲೊಂದು ಕಡೆ ಮಂತ್ರಿ ಮಾಡಬೇಕು. ಇದ್ರ ಜೊತೆಗೆ ADMKಯಿಂದ ಬಂದಂಥ 30 ಶಾಸಕರು ಏನು ಬರ್ತಾ ಇದ್ದಾರೆ, ಅವರು ಕೂಡ ಅವರೇನು ಸುಮ್ಮನೆ ಅಂತೂ ಬರ್ತಾ ಇಲ್ಲ. ಏನು ವಿಜಯ್ ಅವರ ಕ್ಯಾಬಿನೆಟ್ನಲ್ಲಿ ನಾವು ಮಂತ್ರಿ ಆಗಬೇಕು, ಕೆಲಸವನ್ನು ಮಾಡಬೇಕು, 5 ವರ್ಷಗಳ ಕಾಲ ತಮ್ಮದೇ ಆದಂಥವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡುವಂಥ ನಿಟ್ಟಿನಲ್ಲಿ ಷಣ್ಮುಗ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಯಾವ ರೀತಿಯಾಗಿ ವಿಜಯ್ ಅವರು ಸ್ಪಂದಿಸ್ತಾರೆ, ನಡೆಯನ್ನು ತೋರ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಆ ಒಂದು ಕುತೂಹಲದ ಆಧಾರದ ಮೇಲೆ ಮುಂದೆ ADMK ಅವರು ಒಂದು ವೇಳೆ ಏನಾದರೂ ಅವ್ರು ಕೇಳಿದಂಥ ಒಂದು ಖಾತೆಗಳು ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿಯಾಗಿ ADMK ಅವರು ತಮ್ಮ ನಡೆಯನ್ನು ತೋರ್ತಾರೆ, ಅಥವಾ ಅವ್ರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಿ ವಿಜಯ್ ಅವರು ಇರಿಸ್ಕೊಳ್ತಾರೆ, ಮತ್ತು ADMK ಅವ್ರಿಗೆ ಎಷ್ಟು ಸ್ಥಾನಮಾನವನ್ನು ಮಂತ್ರಿ ಮಂಡಲದಲ್ಲಿ ಕೊಡ್ತಾರೆ, ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಶಾಸಕರಿಗೆ ಮಂತ್ರಿಯನ್ನು ಕೊಡ್ತಾರೆ. ಒಂದು ವೇಳೆ ADMK ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಟ್ಟರೂ ಕೂಡ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾದಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಕಾಂಗ್ರೆಸ್ನ 5 ಶಾಸಕರಿಗೆ ಏನು ನಡೆಯನ್ನು ತರ್ತಾರೆ, ಅವ್ರನ್ನೂ ಕೂಡ ಮಂತ್ರಿ ಸ್ಥಾನವನ್ನು ಮಾಡ್ತಾರಾ ಅಥವಾ ಕೊಡಲ್ವಾ? ಹೀಗೆ ನಾನಾ ರೀತಿಯಾದ ಚರ್ಚೆಗಳು ಈಗಾಗಲೇ ಶುರುವಾಗಿರುವಂಥದ್ದು. ಈ ಒಂದು ಚರ್ಚೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವಿಜಯ್ ಅವರು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.